ರೆಸಲ್ಯೂಷನ್ ಅಂತ ಇಟ್ಕೊಳ್ಳಲ್ಲ. ಬಟ್ ಒಂದು ವಿಷನ್, ಒಂದು ಗುರಿ ಇರುತ್ತೆ. ತುಂಬ ಮುಂದಕ್ಕೆ ಯೋಚಿಸಲ್ಲ ಅಥವಾ ಯೋಚಿಸ್ತೇನೋ ಸುಮ್ಮನೆ ಕೂರಲ್ಲ. ಏನೇನು ಮಾಡಬೇಕು ಅವಾಗ ಏನೇನು ಕಾಣಿಸ್ತಿರುತ್ತೆ ಅಂದರೆ ಐ ಸೆಟ್ ಗೋಲ್ಸ್. ಇದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಏನೇನು ಸ್ಟೆಪ್ ತೊಗೋಬೇಕು, ಹೆಂಗೆ ಅಚೀವ್ ಮಾಡಬೇಕು, ಏನು ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಹೆಂಗೆ ಹೊಡೆದಾಕ್ಬೇಕು, ಏನೇನು ಚಾಲೆಂಜಸ್ ಇರುತ್ತೆ ಅದನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು, ಈ ಥರ ಯೋಚನೆ ಮಾಡ್ತಾ ಇರುತ್ತೆ ಮೈಂಡ್. ಅವಾಗ ಅಚೀವ್ ಮಾಡಿದಾಗ ಓಕೆ ನೆಕ್ಸ್ಟ್ ಏನು ಅಂತ ಯೋಚಿಸ್ತಾ ಇರ್ತೀವಿ ಅಷ್ಟೇ. ಅದನ್ನು ಮಾಡಿದ್ವಿ ಏನು ಸೆಲೆಬ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಾಗಲಿ ಅಥವಾ ಅದನ್ನು ಮಾಡಿದ್ದು ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ ತುಂಬ ತಲೆಗೆಡ್ಸ್ಕೊಳ್ಳೋದಾಗಲಿ ಇರೋದು. ಮುಂದಕ್ಕೆ ಸಾವರ್ಕರ್ ಅಲ್ಲ ಸಾರಿ ಹೇಳಕ್ಕೆ ನನಗೊಂದು ರಿಕ್ವೆಸ್ಟ್ ಇದೆ. ಇಲ್ಲ, ಒಂದು ನಿಮಿಷ ರಿಕ್ವೆಸ್ಟ್ ಇದೆ. ಒಬ್ಬೊಬ್ಬರ ಕೇಳಿ, ಬೇಜಾನ್ ಟೈಮ್ ಇದೆ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಹೇಳಿ, ಪ್ರಶ್ನೆಗೆ ಉತ್ತರ ಬೇಕಾಗಿಲ್ವಾ? ನಮಸ್ಕಾರ ಮಾಧ್ಯಮ ಮಿತ್ರರೇ, ಧರ್ಮಸ್ಥಳ ಪ್ರಕರಣ ಹಾಗೂ ನನ್ನ ಕುರಿತಾಗಿ ನೀಡಿರುವ ಹೇಳಿಕೆಯ ಹಿನ್ನೆಲೆಯಲ್ಲಿ ನಿಮ್ಮ ಜೊತೆ ವಿಚಾರಣೆಗಳನ್ನು ಹಂಚಿಕೊಳ್ಳಬೇಕಾಗಿದೆ. ದಿನಾಂಕ 17/11/10 ಪತ್ರಿಕಾಗೋಷ್ಠಿಯಲ್ಲಿ ಭೇಟಿಯಾಗಿಕೊಡಿ. ಬ್ರಾಕೆಟ್ ಅಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಏನ್ ಪ್ರಾಬ್ಲಮ್ ಇದ್ರಲ್ಲಿ ನಿಮ್ಗೆ? ನೀವಲ್ಲ ತಾನೆ ನಿಮ್ ಕೇಳಿಲ್ಲ. ನಾನು ಮಾರ್ಕೊಂಡವ್ರು ಯಾರು ಅಂತ ನನಗೆ ಗೊತ್ತು. ಮಾಡಬೇಕು. ನಾನು ಪ್ರೆಸ್ ಕಾನ್ಫರೆನ್ಸ್ ಇರ್ತಾ ಇರೋ ಪ್ರಧಾನಿ ಅಲ್ಲ. ಹಲೋ, ನಾನು ಪ್ರೆಸ್ ಕಾನ್ಫರೆನ್ಸ್ ಹೇಳಕ್ ಬಿಡಿ. ಇವಾಗ ಏನ್ ಮುಂದುವರಿಬೇಕಾ ಬೇಡವಾ? ಆನ್ಸರ್ ಆಯ್ತು, ನನ್ಗುತ್ತರ ಆನ್ಸರೇ ಕೊಡೋದ್ರಿ. ನೀವು ಅದನ್ನ ರಿಪೋರ್ಟ್ ಮಾಡಿ. ಯಾರು? ನಾನು ಕೇಳಿಲ್ಲ, ನೀವು ಕೇಳಿದ್ದು ಕೇಳಿದೆ ಅಲ್ವಾ? ಕೇಳ್ಬೇಕಲ್ಲ. ಅಯ್ಯೋ, ಅಷ್ಟು ಕನ್ನಡ ಬರಲ್ರಿ, ಸಾರಿ. ಕೆಲ ಮಾರಿಕೊಂಡ ಮಾಧ್ಯಮಗಳು. ನಾನ್ ಸಾವರ್ಕರ್ ಅಲ್ಲ ಸಾರಿ ಹೇಳಕ್ಕೆ ಹೊರೀರಿ. ನಾನ್ ಸಾವರ್ಕರ್ ಅಲ್ಲ ಸಾರಿ ಹೇಳಕ್ಕೆ ಹೊರೀರಿ. ಅಪ್ಪುಗಳು ನಮಗೊಂದು ಮಾತು ಮೇಲಿನ ಮೇಲೆ ಏನು ಹೇಳ್ತಿದ್ರು ಅಂದ್ರೆ, ನಮ್ಮ ಸಂಸ್ಕೃತಿಯನ್ನು ಕೆಡಿಸೋ ಕೆಲಸ ಮಾಡಕ್ಕೆ ಹೋಗ್ಬಿಟ್ಟು ನೀವು ಪ್ರಕಾಂಡ ಪಂಡಿತರಾಗ್ತೀರಿ, ಚಲೋ ಮಾತುಗಾರರಾಗ್ತೀರಿ, ಎಲ್ಲ ಆಗ್ತೀರಿ. ಅದ್ರಾಗ ನನಗಂತರೂ ವಿಶೇಷವಾಗಿ ಹೇಳ್ತಿದ್ರು ನೋಡ್ರಪ್ಪ ನಿಮ್ಮ ಬಾಯ ಭಾಳ ಹರ್ತೈತಿ. ಅದರಿಂದ ಭಕ್ತಿ ಕೆಡಿಸ್ಬಾರ್ದು. ನಮಗೆ ಮ್ಯಾಲಿನ ಮೇಲೆ ಒತ್ತಿ ಹೇಳಿದ್ದೇನು ಅಪ್ಪುಗಳಂದ್ರೆ, ಭಕ್ತಿ ಕೆಡಿಸ್ಬೇಡ್ರಿ. ಹೇಳ್ಯಾರ ನಾನು ಹೇಳ್ಬೇಕು ಆ ಸುಳಿ ಮಕ್ಕಳಿಗೆ, ಮತ್ತೆ ಯಾರು ಹೇಳಕ್ ಸಾಧ್ಯ? ಹಿಡಿದು ಮೆಟ್ಲೆ ಹೊಡಿಬೇಕು. ಅವ್ರು ಮೆಟ್ಲೆ ಹೊಡೆದ್ರು ಕಡಿಮೆನೇ. ಸುಳಿ ಎಲ್ಲಿ ಹೋಗ್ಯಾನವ? ಹಿಡ್ಕೊಂಡು ಬಾ ಅವನ ಅವ ಎಷ್ಟು ಹೇಳಿದ್ರು ಕೇಳಲ್ಲ ನೋಡು ಮಗ. ಅವ ಮೆಟ್ಲೆ ಹೊಡ್ಕೊಂತ ಬಾ ಅವನ್ನ ಹಿಡ್ಕೊಂಡು. RSSನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕು. ನಾವೊಂದು ಬಾಂಬ್ ಹೋಗದೆ ನೀವು ಪಟಾಕಿ ಜನ ಸಿಡಿತಾವು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರ. ಇವು ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು, ಮತ್ತೆ ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ಶಿವಣ್ಣ ಸ್ವಾಮೀಜಿಯಾಗಿ ಕೀಳುಮಟ್ಟದ ಹೇಳಿಕೆ ಕೊಡೋದು ಸರಿಯಲ್ಲ ಅಂತ ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಪೀಠ ತರಾಟೆ ತೆಗೆದುಕೊಂಡಿದೆ. ಸ್ವಾಮೀಜಿಯಾಗಿ ಗಂಭೀರವಾಗಿರಬೇಕು, ನೀವು ಒಳ್ಳೆಯ ಪ್ರಜೆ ಅಲ್ಲ ಅನ್ನುವಂಥದ್ದನ್ನು ಹೇಳಿ ಅವರು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಕಣ್ಣೀರು ಶ್ರೀಗಳಿಗೆ ಈಗ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡು ಅವರ ಅರ್ಜಿಯನ್ನ ವಜಾ ಮಾಡಲಾಗಿದೆ. ನ್ಯಾಯಮೂರ್ತಿ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ವರಾಲೆ ಇವರು ಇದ್ದಂತಹ ಪೀಠದಲ್ಲಿ ಆಗಿರುವಂತಹ ಬೆಳವಣಿಗೆ. ಅವರ ಅರ್ಜಿ ಈಗ ವಜಾ ಆಗಿದೆ. ಗಂಭೀರವಾಗಿರಬೇಕು ನೀವು ಸ್ವಾಮೀಜಿಯಾಗಿ, ಒಳ್ಳೆಯ ಪ್ರಜೆ ಅಲ್ಲ ಇದು ನೀವು ಅಂತ ಮಾತನಾಡಿದ್ದಾರೆ. ವಾಕ್ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿಲ್ಲ ಇದು ಅನ್ನುವಂಥದ್ದನ್ನ ನ್ಯಾಯಪೀಠ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. सानू सारियां विसर गईयां रावां वे केड़े पासे जाइए सजना। सानू सारियां विसर